ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಒಂದು ವರ್ಗಾವಣೆ ಪ್ರಕ್ರಿಯೆ 27/6/2025 ಆಗ್ತಾಯಿದೆ ಸ್ನೇಹಿತರೆ. ಅದರ ಕುರಿತು ವರ್ಗಾವಣೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಸೇವಾ ಕಾಲ, ಜಾಯ್ನಿಂಗ್ ಟೈಮ್ ಏನಂತಾರೆ, ನಿಯಮ 76ರಿಂದ 90ರವರೆಗೆ ಬನ್ನಿ ಸವಿಸ್ತಾರವಾದಂತಹ ಈ ವರ್ಗಾವಣೆ ಟೈಮು ಎಷ್ಟು ಕಿಲೋಮೀಟ್ರ್ ಏನಿದೆ ಅದರ ಒಂದು ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಕೆಲವರು ಟ್ರಾನ್ಸ್ಫರ್ ಆಗಿರ್ತಾರೆ, ಆದರೆ ಯಾವಾಗ ಜಾಯ್ನ್ ಆಗಬೇಕು, ಏನೇನಿರುತ್ತೆ ಅದರ ಬಗ್ಗೆ ಒಂದು ಕಿರು ನೋಟವನ್ನು ಹಾಯಿಸೋಣ ಸ್ನೇಹಿತರೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆಯಾದ ಸರ್ಕಾರಿ ನೌಕರನಿಗೆ ಹೊಸ ಹುದ್ದೆಗೆ ಹಾಜರಾಗಲು ಸೇರಿಕೆ ಕಾಲ ಸಿಗುತ್ತದೆ ಅಂತಂದರೆ, ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾರಾದರೂ ಹೊಸದಾಗಿ ಒಂದು ಟ್ರಾನ್ಸ್ಫರ್ ತಗೊಂಡು ಇನ್ನೊಂದು ಪ್ರದೇಶಕ್ಕೆ ಹೋಗಿ ಜಾಯ್ನ್ ಆಗಬೇಕಾದ್ರೆ ಒಂದು ಸೇರಿಕೆ ಕಾಲ ಸಿಗುತ್ತದೆ ಸ್ನೇಹಿತರೆ. ಸೊ ಎಷ್ಟು ಸಿಗುತ್ತದೆ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ. ವಿಶೇಷ ಕರ್ತವ್ಯಕ್ಕಾಗಿ ಸ್ವಲ್ಪ ಕಾಲದವರೆಗೆ ಮಾತ್ರ ಬೇರೆಡೆ ಕಳಿಸಿದರೆ ಕೇವಲ ವಾಸ್ತವಿಕ ಪ್ರಯಾಣ ಸಮಯವನ್ನು ಅನುಮತಿಸಬಹುದು. ಅಂತಂದರೆ ಇವು ತಾತ್ಕಾಲಿಕವಾಗಿ ಆನ್ ಡ್ಯೂಟಿ ಏನಾದರೂ ಕಳಿಸಿದರೆ ಎಷ್ಟು ಟ್ರಾವೆಲಿಂಗ್ ಹೋಗುತ್ತೆ ಮತ್ತು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ಅಷ್ಟೇ ಕೊಡ್ತಾರೆ, ವಿನಃ ಎಕ್ಸ್ಟ್ರಾ ಏನು ಕೊಡೋಂಗಿಲ್ಲ. ಆಮೇಲೆ ಕೋರಿಕೆ ಮೇರೆಗೆ ಆನ್ ರಿಕ್ವೆಸ್ಟ್ ಮೇರೆಗೆ ವರ್ಗಾವಣೆಯಾದಾಗ ಸೇರುವ ಕಾಲ ದೊರೆಯುವುದಿಲ್ಲ. ಆನ್ ರಿಕ್ವೆಸ್ಟ್ ವರ್ಗಾವಣೆಯಾದಾಗ ಯಾವುದೇ ರೀತಿಯಂಥ ಸೇರಿಕೆ ಕಾಲವನ್ನು ದೊರೆಯುವುದಿಲ್ಲ ಸ್ನೇಹಿತರೆ. ಪ್ರಯಾಣದ ದಿನಗಳಲ್ಲಿ ಬಳಸಲು ಬರುವುದಿಲ್ಲ. ಈ ದಿನಗಳಿಗಾಗಿ ರಜೆಯನ್ನು ಮಂಜೂರು ಮಾಡಿಸಿಕೊಳ್ಳಬೇಕಾಗುತ್ತದೆ. ಆದರೆ ನಿಯಮ 85ರಲ್ಲಿ ಹೇಳಿದಂತೆ ಚಾರ್ಜ್ ವಹಿಸಿಕೊಳ್ಳಲು ತಗಲುವ ದಿನಗಳನ್ನು ಮಾತ್ರ ಉಪಯೋಗಿಸಿಕೊಳ್ಳಬಹುದು. 4ನೇದು, ಕೇಂದ್ರ ಸರ್ಕಾರ, ಇತರ ರಾಜ್ಯ ಸರ್ಕಾರ, ಇತರ ಸಂಸ್ಥೆಗೆ ನಿಯೋಜನೆ ಮೇಲೆ ಹೋದ ರಾಜ್ಯ ಸರ್ಕಾರಿ ನೌಕರರಿಗೆ ಅವುಗಳು ರಚಿಸಿದ ನಿಯಮಗಳ ಪ್ರಕಾರ ಸೇರುವ ಕಾಲ ಸಿಗುತ್ತದೆ. ಆದರೆ ಒಪ್ಪಂದದಲ್ಲಿ ಬೇರೆ ನಿಯಮಗಳನ್ನು ಅನ್ವಯವಾಗುವಂತೆ ಕರಾರುಗಳಿದ್ದರೆ ಅದರ ಪ್ರಕಾರ ಸೇರಲು ಕಾಲ ಸಿಗುತ್ತದೆ ಸ್ನೇಹಿತರೆ. ಈ ಕೋರಿಕೆ ಮೇರೆಗೆ ಅಂತಂದರೆ ಆನ್ ರಿಕ್ವೆಸ್ಟ್ ಹೋಗಿದರೆ ಅಂಥವರಿಗೆ ಯಾವುದೇ ರೀತಿಯಂಥ ಸೇರಿಕೆ ಕಾಲ ಸಿಗುವುದಿಲ್ಲ. ಅಂದರೆ ಬಳಸುವುದಿಲ್ಲ, ಪ್ರಯಾಣ ದಿನಗಳನ್ನು ಬಳಸಲು ಬರುವುದಿಲ್ಲ. ಈ ದಿನಗಳಿಗಾಗಿ ರಜೆಯನ್ನು ಮಂಜೂರು ಮಾಡಿಸಿಕೊಳ್ಳಬೇಕಾಗುತ್ತದೆ. ಸೊ ತಮ್ಮ ವೈಯಕ್ತಿಕ ರಜೆಗಳನ್ನು ಮಂಜೂರು ಮಾಡಿಸಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಕೇಂದ್ರ ಸರ್ಕಾರ ಅಥವಾ ಇತರ ರಾಜ್ಯ ಸರ್ಕಾರ, ಇತರ ಸಂಸ್ಥೆಗೆ ನಿಯೋಜನೆ ಮೇಲೆ ಹೋದ ರಾಜ್ಯ ಸರ್ಕಾರಿ ನೌಕರರಿಗೆ ಅವುಗಳ ರಚಿಸಿದ ನಿಯಮಗಳ ಪ್ರಕಾರ ಸೇರುವ ಕಾಲ ಸಿಗುತ್ತದೆ. ಆದರೆ ಒಪ್ಪಂದದಲ್ಲಿ ಬೇರೆ ನಿಯಮಗಳನ್ನು ಅನ್ವಯವಾಗುವಂತೆ ಕರಾರುಗಳಿದ್ದರೆ ಅದರ ಪ್ರಕಾರ ಸೇರುವ ಕಾಲ ಸಿಗುತ್ತದೆ. ಕೇಂದ್ರ ಸರ್ಕಾರ, ಇತರ ರಾಜ್ಯ ಸರ್ಕಾರ, ಇತರ ಸಂಸ್ಥೆಗಳಿಂದ ನಮ್ಮ ರಾಜ್ಯಕ್ಕೆ ನಿಯೋಜನೆ ಮೇಲೆ ಬಂದರೆ ಅವರಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಅನ್ವಯವಾಗುತ್ತದೆ. ಅಂತಂದರೆ ಬೇರೆ ಸಂಸ್ಥೆಗಳಿಂದ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದರೂ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ KCSR ರೂಲು ಅಪ್ಲೈ ಆಗುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನ ಸಲುವಾಗಿ ನೇಮಕಗೊಂಡ ಹುದ್ದೆಗೆ ಹಾಜರಾಗಲು ಸೇರುವ ಕಾಲ ಸಿಗುತ್ತದೆ. ರಾಜ್ಯದ ಒಳಗಡೆ ಅಥವಾ ಹೊರಗೆ ತರಬೇತಿಗಾಗಿ ನಿಯುಕ್ತಿಯಾದ ಅವಧಿ ಮತ್ತು ವಾಸ್ತವಿಕ ಪ್ರವಾಸದ ಅವಧಿಯನ್ನು ಸೇವಾ ಅವಧಿ ಎಂದು ಪರಿಗಣಿಸುವುದರಿಂದ ಸೇರುವ ಕಾಲ ಸಿಗುವುದಿಲ್ಲ. ಆದರೆ ತರಬೇತಿ ಮುಕ್ತಾಯವಾದ ನಂತರ ಬೇರೆ ಸ್ಥಳಕ್ಕೆ ವರ್ಗಾವಣೆಯಾದರೆ ಸೇರುವ ಕಾಲ ಸಿಗುತ್ತದೆ. ನಿಲಂಬನೆಗೊಂಡ ಸರ್ಕಾರಿ ನೌಕರನಿಗೆ ಪುನರ್ ನೇಮಕ ಆಜ್ಞೆ ದೊರೆತ ಮರುದಿನದಿಂದ ಬೇರೆ ಸ್ಥಳಕ್ಕೆ ಹಾಜರಾಗಲು ಮಾತ್ರ ಸೇರುವ ಕಾಲ ಸಿಗುತ್ತದೆ. ಮೊದಲಿದ್ದ ಸ್ಥಳದಲ್ಲಿಯೇ ಮುಂದುವರಿಸಲ್ಪಟ್ಟರೆ ಸೇರಿಕೆ ಕಾಲ ಸಿಗುವುದಿಲ್ಲ. ನಿಯಮ 78 ಸೇರಿಕೆ ಕಾಲ ಎಷ್ಟು ಸಿಗುತ್ತದೆ? ಒಂದೇ ಸ್ಥಳದಲ್ಲಿ ವರ್ಗಾವಣೆ, ಬೇರೆ ಸ್ಥಳಕ್ಕೆ ವರ್ಗಾವಣೆಯಾದಾಗ ಸೇರುವ ಕಾಲ ಇಲ್ಲ. ಪೂರ್ವಾಹ್ನ ಬಿಡುಗಡೆ, ಅಪರಾಹ್ನ ಹಾಜರಾಗತಕ್ಕದ್ದು. ಒಂದೇ ಸ್ಥಳದಲ್ಲಿ ವರ್ಗಾವಣೆ
ಅಂದರೆ ಒಂದೇ ಸ್ಥಳದಲ್ಲಿ ವರ್ಗಾವಣೆಯಾದರೆ ಮಾರ್ನಿಂಗ್ ಇಲ್ಲಿ ರಿಲೀವ್ ಆಗಿ ಈವ್ನಿಂಗ್ ಅಲ್ಲಿ ಹೋಗಿ ಜಾಯ್ನ್ ಆಗಬೇಕು. ಅಪರಾಹ್ನ ಬಿಡುಗಡೆ ಅಂದರೆ ಪೂರ್ವಾಹ್ನ ಹಾಜರಾಗತಕ್ಕದ್ದು. ಒಂದು ವೇಳೆ ಆಫ್ಟರ್ನೂನ್ ಏನಾದರೂ ಬಿಡುಗಡೆ ಆದರೆ ಮರುದಿವಸ ಮಾರ್ನಿಂಗ್ ಜಾಯ್ನ್ ಆಗಬೇಕು ಸ್ನೇಹಿತರೆ. ಅದಲ್ಲದೆ ಬೇರೆ ಸ್ಥಳಕ್ಕೆ ವರ್ಗಾವಣೆಯಾದಾಗ 1000 ಕಿಲೋಮೀಟರ್ವರೆಗೆ ಅಥವಾ ಸೇರುವ ಕಾಲದಲ್ಲಿ 10 ದಿನಗಳು ಅಥವಾ 1000 ಕಿಲೋಮೀಟರಿಂದ 2000 ಕಿಲೋಮೀಟರ್ವರೆಗೆ ಇದ್ದರೆ 12 ದಿನಗಳು ಸೇರುವ ಕಾಲದ ಅವಧಿ ಸಿಗುತ್ತದೆ ಸ್ನೇಹಿತರೆ. ಏನಾದರೂ 1000 ಕಿಲೋಮೀಟರ್ವರೆಗೆ ಇದ್ದರೆ ಅಥವಾ ಹೆಚ್ಚು 2000 ಕಿಲೋಮೀಟರ್ವರೆಗೆ ಇದ್ದರೆ 10ರಿಂದ 12 ಕಿಲೋಮೀಟರ್ಗಳನ್ನು 12 ದಿನಗಳು ಸೇರುವ ಕಾಲಾವಧಿ ಸಿಗುತ್ತದೆ ಸ್ನೇಹಿತರೆ. ಈ ಒಂದೇ ಸ್ಥಳದಲ್ಲಿ ವರ್ಗಾವಣೆಯ ಸಂಬಂಧ ಒಂದೇ ಸ್ಥಳ, ಅದೇ ನಗರ ವ್ಯಾಪ್ತಿ, ಅದೇ ಮಹಾನಗರ ವ್ಯಾಪ್ತಿ. ಟಿಪ್ಪಣಿ: ಹುಬ್ಬಳ್ಳಿ ಮತ್ತು ಧಾರವಾಡ ನಗರಗಳನ್ನು ಒಂದೇ ಮಹಾನಗರ ಪಾಲಿಕೆಯಲ್ಲಿ ಬಂದರೂ ಬೇರೆ ಬೇರೆ ಸ್ಥಳಗಳೆಂದು ಪರಿಗಣಿಸಲಾಗುವುದು. ಆಮೇಲೆ ಬೇರೆ ಸ್ಥಳಕ್ಕೆ ವರ್ಗಾವಣೆಯಾದಾಗ 2000 ಕಿಲೋಮೀಟರ್ಗೆ ಮೇಲ್ಪಟ್ಟ 15 ದಿನಗಳು, ಆದರೆ ವಿಮಾನದ ಮೂಲಕ ಪ್ರಯಾಣಿಸಿದಾಗ 12 ದಿನಗಳಿಗೆ ಸೀಮಿತ. ರೂಪಾಯಿ 20,025 ಮತ್ತು ಅಧಿಕ ಮೂಲ ವೇತನ ಪಡೆಯುವ ನೌಕರರು ವರ್ಗಾವಣೆ ಕಾಲಕ್ಕೂ ವಿಮಾನ ಮೂಲಕ ಪ್ರಯಾಣಿಸಬಹುದು. ಅವರಿಗೆ ತುಟಿ ಭತ್ಯೆಯನ್ನು ಕೊಡ್ತಾರೆ ಸ್ನೇಹಿತರೆ. ತುಟಿ ಭತ್ಯೆ, ಟ್ರಾವೆಲಿಂಗ್ ಅಲೌನ್ಸ್ ಕೊಡ್ತಾರೆ. ಆಮೇಲೆ ನಿಯಮ 79 ಸೇರಿಕೆ ಕಾಲದಲ್ಲಿದ್ದಾಗ ವರ್ಗಾವಣೆಯಲ್ಲಿ ಬದಲಾವಣೆ. ಸೇರಿಕೆ ಕಾಲದಲ್ಲಿರುವಾಗ ಎರಡನೇ ವರ್ಗಾವಣಾ ಆಜ್ಞೆ ಮತ್ತೊಂದು ಸ್ಥಳಕ್ಕೆ ಆದರೆ ಉಪಯೋಗಿಸಿದ ಸೇರಿಕೆ ಕಾಲವು ಸೇರಿ ವರ್ಗಾವಣೆ ಆಜ್ಞೆ ದೊರೆತ ಮರುದಿನದಿಂದ ನಿಯಮ 78ರಂತೆ ಪುನಃ ಸೇರಿಕೆ ಕಾಲ ಸಿಗುತ್ತದೆ. ಎರಡನೇ ಸೇರಿಕೆ ಕಾಲಕ್ಕೆ ಆಜ್ಞೆ ಕೈಸೇರುವ ಸ್ಥಳದಿಂದಲೇ ವರ್ಗಾವಣೆಯಾಗಿದೆ ಎಂದು ಲೆಕ್ಕ ಹಾಕಬಹುದು. ಆಮೇಲೆ ನಿಯಮ 80 ಮತ್ತು 81ರ ಪ್ರಕಾರ ತರಬೇತಿ ಅಥವಾ ಶಿಕ್ಷಣದ ನಂತರ ವಾಪಸಾತಿ. ಹೊರದೇಶಗಳಲ್ಲಿ ಉನ್ನತ ಶಿಕ್ಷಣ ಅಥವಾ ತರಬೇತಿ ಮುಗಿದ ನಂತರ ತಮ್ಮ ಸೇವಾ ಸ್ಥಳಕ್ಕೆ ಹಾಜರಾಗಲು ಗರಿಷ್ಠ 7 ದಿನಗಳು ಸೇರುವ ಕಾಲ ಲಭ್ಯವಿರುತ್ತದೆ. ಹೊರದೇಶಗಳಲ್ಲಿ ನಿಯೋಜನೆ ಮೇಲೆ ಇದ್ದವರಿಗೂ ಗರಿಷ್ಠ 7 ದಿನಗಳ ಕಾಲ ಸೇರಿಕೆ ಕಾಲ ಲಭ್ಯವಿರುತ್ತದೆ. ನಿಯಮ 82 ಸೇರಿಕೆ ಕಾಲದೊಂದಿಗೆ ಸಾರ್ವತ್ರಿಕ ರಜೆ ಸೇರ್ಪಡೆ. ಸಾರ್ವತ್ರಿಕ ರಜಾ ದಿನಗಳನ್ನು ಸೇರುವ ಕಾಲದ ಮಧ್ಯದಲ್ಲಿ ಬಳಸಲು ಬರುವುದಿಲ್ಲ. ಈ ರಜಾ ದಿನಗಳು ಸೇರುವ ಕಾಲವೆಂದು ಪರಿಗಣಿಸಲ್ಪಡುತ್ತದೆ. ಆದರೆ ಸೇರುವ ಕಾಲದ ನಂತರ ಬಂದ ಸಾರ್ವತ್ರಿಕ ರಜಾ ದಿನಗಳನ್ನು ಬಳಸಬಹುದು. ಸಾಂದರ್ಭಿಕ ರಜೆಯನ್ನು ಸೇರುವ ಕಾಲದೊಂದಿಗೆ ತೆಗೆದುಕೊಳ್ಳಲು ಬರುವುದಿಲ್ಲ. ವರ್ಗಾವಣೆ ಆದಾಗ ಬೇರೆ ವಿಧದ ರಜೆಯನ್ನು ಕೇವಲ ವೈದ್ಯಕೀಯ ಮಂಡಳಿ ನೀಡಿದ ದೃಢೀಕರಣ ಪತ್ರದ ಮೇಲೆ ಮಾತ್ರ ಮಂಜೂರು ಮಾಡಬಹುದು. ರಜೆಯ ಅವಧಿ ಎಷ್ಟೇ ಇದ್ದರೂ ವೈದ್ಯಕೀಯ ಮಂಡಳಿ ನೀಡಿದ ದೃಢೀಕರಣ ಪತ್ರ ಬೇಕು. ಆಮೇಲೆ ನಿಯಮ 83 ಸೇರಿಕೆ ಕಾಲದ ಜೊತೆಗೆ ಬಿಡುವನ್ನು ಸಂಯೋಜಿಸಬಹುದು. ನಿಯಮ 84 ಸೇರಿಕೆ ಕಾಲದಲ್ಲಿ ಕಡಿತ ಆಡಳಿತ ಹಿತದೃಷ್ಟಿಯಿಂದ ಮತ್ತು ಅವಶ್ಯ ಕಾರ್ಯನಿಮಿತ್ತವಾಗಿ ಸೇರಿಕೆ ಕಾಲದಲ್ಲಿ ಕಡಿತಗೊಳಿಸಬಹುದು. ಕೇವಲ ವಾಸ್ತವಿಕ ಪ್ರಯಾಣ ಕಾಲಕ್ಕೆ ಸೀಮಿತಗೊಳಿಸಬಹುದು. ನಿಯಮ 85ರ ಪ್ರಭಾರ ವಹಿಸಿಕೊಳ್ಳಲು ಅಧಿಕ ಸೇರುವ ಕಾಲ. ಈ ನಿಯಮದ ಅಡಿ ಕೊಟ್ಟಿರುವ ಪ್ರಕಾರ ಪದಮುಕ್ತ ಅಧಿಕಾರಿಗೆ ರಿಲೀವಿಂಗ್ ಆಫೀಸರ್ ಮಾತ್ರ ಅಧಿಕ ಸೇರಿಕೆ ಕಾಲ ಸಿಗುತ್ತದೆ. ನಿಯಮ 86 ಸೇರಿಕೆ ಕಾಲದ ಹೆಚ್ಚಳ. ಅತಿವೃಷ್ಟಿ, ನೇರಹಾವಳಿ, ಅಪಘಾತ, ಮುಷ್ಕರ ಇಂತಹ ಕಾರಣಗಳಿಂದ ಇಲಾಖೆ ಮುಖ್ಯಸ್ಥರು ಗರಿಷ್ಠ 15 ದಿನಗಳವರೆಗೆ ವಿಸ್ತರಿಸಬಹುದು. ಇದಕ್ಕೂ ಹೆಚ್ಚಿಗೆ ವಿಸ್ತರಿಸಲು ಸರಕಾರದ ಮಂಜೂರಿರಬೇಕು. ನಿಯಮ 87 ಬಳಸದ ಸೇರಿಕೆ ಕಾಲ. ಬಳಸದ ಸೇರಿಕೆ ಕಾಲವನ್ನು ಗಳಿಕೆ ರಜೆ ಖಾತೆಗೆ ಜಮಾ ಮಾಡಬೇಕು ಮತ್ತು ಅದನ್ನು ಗಳಿಕೆ ರಜೆ ಎಂದು ಪರಿಗಣಿಸಬೇಕು. ನಿಯಮ 88 ಸೇರಿಕೆ ಕಾಲದ ನಂತರವೂ ಸರ್ಕಾರಿ ನೌಕರನು ಹುದ್ದೆಗೆ ಹಾಜರಾಗದಿದ್ದಲ್ಲಿ ನಿಯಮ 106(a) ಪ್ರಕಾರ ಅನಧಿಕೃತ ಗೈರು ಹಾಜರಿ ಎಂದು ಪರಿಗಣಿಸತಕ್ಕದ್ದು ಹಾಗೂ ಆ ಅವಧಿಯ ದಿನಗಳನ್ನು ಅರ್ಧ ವೇತನ ರಜೆಯ ಲೆಕ್ಕದಿಂದ ಕಡಿಮೆ ಮಾಡತಕ್ಕದ್ದು.
ನಿಯಮ 89 ಸೇರಿಕೆ ಕಾಲದ ಅವಧಿಗೆ ವೇತನ. ಹಿಂದಿನ ಹುದ್ದೆಯಲ್ಲಿ ಅವನು ಪಡೆಯುತ್ತಿದ್ದ ವೇತನದ ದರದಲ್ಲಿ ಸೇರಿಕೆ ಕಾಲದ ಅವಧಿಗೆ ವೇತನ ಸಿಗುವುದು. ಆದರೆ ಸೇರಿಕೆ ಕಾಲದ ಅವಧಿಗೆ 1 ವಾಹನ ಭತ್ಯೆ, 2 ವಿಶೇಷ ಭತ್ಯೆ, 3 ಯೋಜನಾ ಭತ್ಯೆ, 4 ಕಾಯಂ ಪ್ರವಾಸ ಭತ್ಯೆ ಇವುಗಳು ಸಿಗುವುದಿಲ್ಲ. ನಿಯಮ 90 ಸರ್ಕಾರಿ ನೌಕರನಿಗೆ ಸಿಗತಕ್ಕ ಎಲ್ಲ ಸೇವಾ ಸೌಲಭ್ಯಗಳಿಗೆ ಸೇರಿಕೆ ಕಾಲವು ಕರ್ತವ್ಯದ ಅವಧಿಯೆಂದು ಪರಿಗಣಿಸಲ್ಪಡುತ್ತದೆ. ಸೊ ಸ್ನೇಹಿತರೆ, ಸೇರಿಕೆ ಕಾಲ ಎಂದರೆ ಏನು? ಈ 1,000ದಿಂದ 2,000 ಕಿಲೋಮೀಟ್ರ್ ಏನಾದರೂ ದೂರವಿದ್ದರೆ ಅವರಿಗೆ ಸಿಗುವಂಥದ್ದು 10 ದಿನಗಳಿಂದ 12 ದಿನಗಳು. ಆಮೇಲೆ ಏನಾದರೂ ವಿಮಾನಯಾನ ಪ್ರಯಾಣ ಮಾಡ್ತಿದ್ದರೆ 20,025 ರೂಪಾಯಿಗಳು ಸಿಗುತ್ತದೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೂ ಸಹ ಕಾಲಕ್ಕೆ ಬದಲಾಗುತ್ತಿರುವ ನಿಯಮಗಳನ್ನು ಒಂದು ಸಲ ನೋಡಿಕೊಳ್ಳುವುದು ಉಚಿತ. ಅದಲ್ಲದೆ ಏನು ಸ್ಥಳೀಯವಾಗಿರುತ್ತದೆ, ಅದು ಸೇಮ್ ಡೇ ಅಂತಂದರೆ ಮಾರ್ನಿಂಗ್ ನೀವೇನಾದರೂ ರಿಲೀವಿಂಗ್ ಲೆಟ್ರ್ ತೊಗೊಂಡಿದ್ದರೆ ಬೈ ಈವ್ನಿಂಗ್ ನೀವು ಅಲ್ಲಿ ಜಾಯ್ನ್ ಆಗಬೇಕು, ಅಥವಾ ಈವ್ನಿಂಗ್ ರಿಲೀವಿಂಗ್ ಲೆಟ್ರ್ ತೊಗೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಾಯ್ನ್ ಆಗಬೇಕು ಎನ್ನುವಂಥ ಒಂದು ಮಾತನ್ನು ಈ ಒಂದು ಸೇರಿಕೆ ಕಾಲದ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಕಾರಣ ಎಷ್ಟೋ ಜನರಿಗೆ ಈ ಒಂದು ಸೇರಿಕೆ ಕಾಲ ಅಂದರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯಂತಹ ನಾಲೆಜ್ ಇರೋದಿಲ್ಲ ಸ್ನೇಹಿತರೆ. ನಾವು ಯಾವಾಗ ಟ್ರಾನ್ಸ್ಫರ್ ಆಗಿ ಬಂದಿದ್ವು ನಮಗೂ ಇದರ ಬಗ್ಗೆ ಏನೂ ಒಂದು ನಾಲೆಜ್ ಇರಲಿಲ್ಲ. ಆಮೇಲೆ ಯಾರು ಸೀನಿಯರ್ಸ್ಗಳು ಕೂಡ ನಮಗೆ ಈ ರೀತಿ ಸೇರಿಕೆ ಕಾಲ ಕೂಡ ಇರುತ್ತೆ ಎನ್ನುವುದರ ಬಗ್ಗೆ ಯಾರೂ ಉಚಿತವಾದಂತಹ ಮಾಹಿತಿಯನ್ನು ನೀಡಿರಲಿಲ್ಲ ಸ್ನೇಹಿತರೆ. ಸೊ ನಾವು ಸೇಮ್ ಡೇ ಅಲ್ಲಿ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಜಾಯ್ನ್ ಆಗಿವೆ ಸ್ನೇಹಿತರೆ. ಬೈ ಈವ್ನಿಂಗ್ ಅಲ್ಲಿಂದ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಈ ಒಂದು ಟ್ರಾನ್ಸ್ಫರ್ ತೊಗೊಂಡು ಜಾಯ್ನ್ ಆಗಿದ್ದೀವಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸುಮಾರು ಜನ ಇವಾಗ ಪಟ್ಟಿಯಲ್ಲಿದ್ದಾರೆ. ನರ್ಸಿಂಗ್ ಆಫೀಸರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಇನ್ನಿತರ ಸಿಬ್ಬಂದಿ ವರ್ಗದವರು ಆಗಲಿ, ಅವರೆಲ್ಲರುಗಳಿಗೆ ಈ ಒಂದು ಸೇರಿಕೆ ಕಾಲದ ಬಗ್ಗೆ ಮಾಹಿತಿಯನ್ನು ದಯವಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಅವರಿಗೆ ತಿಳಿಸಿ ಸ್ನೇಹಿತರೆ. ಸೊ ಅವರಿಗೆ ಕೂಡ ಈ ಒಂದು ಬೆನಿಫಿಟನ್ನು ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.